ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇದು ಚಿತ್ತೂರು ಜಿಲ್ಲೆಯ ರಾಮಕೊಪ್ಪಂನ ಗೋವಿಂದಪಲ್ಲಿಯ ಕುಮಾರ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ನಾನು ವೃತ್ತಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್. ನನ್ನ ನೌಕರಿಯಲ್ಲಿ ನಾನು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಅದರಿಂದಾಗಿ ನಾನು ಖಿನ್ನತೆಗೆ ಒಳಗಾದೆ. ಒಬ್ಬ ಭಕ್ತರು ನಮ್ಮನ್ನು ಸಂಪರ್ಕಿಸಿದರು ಮತ್ತು ನನ್ನ ಕುಟುಂಬವನ್ನು ಸತ್ಯಲೋಕದಲ್ಲಿನ ಪವಿತ್ರ ಗೋಲ್ಡನ್ ರಾಕ್ಗೆ ಕರೆದುಕೊಂಡು ಹೋದರು. ಅಲ್ಲಿ ನಾವು ಭಕ್ತರು ವರದೀಕ್ಷೆ ಮಾಲೆಯನ್ನು ಧರಿಸಿರುವುದನ್ನು ನೋಡಿದೆವು. ಅವರಿಂದ ಹಲವಾರು ಪವಾಡಗಳ ಅನುಭವಗಳನ್ನು ಕೇಳಿದೆವು. ನಾನು ಶ್ರೀ ಭಗವಾನರಿಗೆ ಪ್ರಾರ್ಥಿಸಿದೆ ಮತ್ತು ಅದೇ ದಿನ ವರದೀಕ್ಷೆ ಮಾಲೆಯನ್ನು ಧರಿಸಿದೆ. 1 ತಿಂಗಳೊಳಗೆ ನನ್ನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಅನುಭವಿಸಿದೆ. ನನ್ನ ಸಮಸ್ಯೆಗಳು ಪರಿಹಾರವಾದವು ಮತ್ತು ನಾನು ನನ್ನ ಕೆಲಸವನ್ನು ಶಾಂತಿಯಿಂದ ಮಾಡಲು ಸಾಧ್ಯವಾಯಿತು. ನನ್ನ ಸ್ನೇಹಿತ ಮತ್ತು ಸಹೋದ್ಯೋಗಿ ಸಹ ಮಾಲೆಯನ್ನು ಧರಿಸಿದ ಮೇಲೆ ದೊಡ್ಡ ಭೌತಿಕ ಪವಾಡವನ್ನು ಅನುಭವಿಸಿದ. ಕೆಲಸದ ಮೇಲಿರುವಾಗ ಅವನು ಗೋವಿಂದಪಲ್ಲಿ ಬಸ್ ಮಾರ್ಗದಲ್ಲಿ ರಾಜುಪೇಟೆಗೆ ಟಿಕೆಟನ್ನು ತೆಗೆದುಕೊಂಡಿದ್ದ ಒಬ್ಬ ಪ್ರಯಾಣಿಕನನ್ನು ಭೇಟಿ ಮಾಡಿದ. ಈ ಮನುಷ್ಯ ಹೊಳೆಯುತ್ತಿರುವ ಮುಖವನ್ನು ಹೊಂದಿದ್ದರು. ಅದು ಅಕ್ಷರಶಃ ಒಂದು ಪ್ರಕಾಶಮಾನವಾದ ಬೆಳಕಿನ ವರ್ತುಲವನ್ನು ಅವರ ಮುಖ ಪಸರಿಸುತ್ತಿತ್ತು. ಮಧ್ಯಂತರದ ಒಂದು ಬಸ್ ನಿಲ್ದಾಣದಲ್ಲಿ ನನ್ನ ಸ್ನೇಹಿತ ಮತ್ತು ಬಸ್ ಡ್ರೈವರ್ 1 ಕಪ್ಪು ಚಾವನ್ನು ಕುಡಿಯಲು ಬಸ್ನಿಂದ ಕೆಳಗಿಳಿದರು. ಅವರು ಮತ್ತೆ ಬಸ್ ಹತ್ತಿ ನೋಡಿದಾಗ ನನ್ನ ಸ್ನೇಹಿತನಿಗೆ ಆ ವ್ಯಕ್ತಿಯು ಎಲ್ಲೂ ಕಂಡುಬರಲಿಲ್ಲ. ಅವರಿಗಾಗಿ ಅವನು ಎಲ್ಲ ಕಡೆಯೂ ಹುಡುಕಿದರೂ ಪ್ರಯೋಜನವಾಗಲಿಲ್ಲ. ಒಂದು ದಿನ ನನ್ನ ಸ್ನೇಹಿತ ಅವನ ಕುಟುಂಬದೊಂದಿಗೆ ಸತ್ಯಲೋಕಕ್ಕೆ ಹೋದ. ಅಲ್ಲಿ ಅವನು ತನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀಮೂರ್ತಿಯನ್ನು ನೋಡಿದ. ಅವನು ಮೂಕನಾದ. ಹೊಳೆಯುವ ಬೆಳಕಿನ ವರ್ತುಲವನ್ನು ಹೊಂದಿದ್ದ ಆ ಮನುಷ್ಯ ಬೇರೆ ಯಾರೂ ಅಲ್ಲದೆ ಶ್ರೀ ಭಗವಾನರಾಗಿದ್ದರು. ನನ್ನ ಸ್ನೇಹಿತನ ಕಣ್ಣುಗಳು ಕೃತಜ್ಞತೆ ಮತ್ತು ಆನಂದದಿಂದ ಕಣ್ಣೀರಿನಿಂದ ತುಂಬಿ ಹೋಗಿದ್ದವು. ಅಂದಿನಿಂದ ಅವನು ತನ್ನ ಅದ್ಭುತವಾದ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾನೆ.